ಚನ್ನಪಟ್ಟಣ ನೆಲದಲ್ಲಿ ಮೊಗಳಿ ಗಣೇಶ್ಗೆ ನುಡಿ ನಮನ ಮಾಡಬೇಕು ಅಂತಕ್ಕಂತಹ ಮನಸ್ಸುಗಳು ಅಪಾರವಾಗಿ ಬೇರೂರಿರ್ತಕ್ಕಂಥದ್ದು. ನಿಜವಾಗ್ಲೂ ಬೇರಿಗೆ ನೀರು ಹಾಕಿದ್ರೆ ಮಾತ್ರ ಹೂವು ಹಣ್ಣು ಕಾಯಿಗಳಾಗೋದು. ಬೇರನ್ನೇ ಮರೆತರೆ ನಮ್ಮ ಇಡೀ ಸಂಸ್ಕೃತಿ ಪರಂಪರೆನೇ ನಾಶ ಆಗೋದು. ತಾವು ತಕ್ಷಣದಲ್ಲೇ ಮೊಗಳಿ ಗಣೇಶ್ ಅವರ ನುಡಿ ನಮನ ಸಲ್ಲಿಸಬೇಕು. ಅಕ್ಷರ ಲೋಕದಲ್ಲಿ ಬಹಳ ದೊಡ್ಡ ಹೆಸರಿರ್ತಕ್ಕಂಥ ಈ ಚನ್ನಪಟ್ಟಣದ ನೆಲದಲ್ಲಿ ಅವರಿಗೆ ನುಡಿ ನಮನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ಸುರೇಶ್ ಅವರು, ಪ್ರದೀಪ್ ಅವರು, ಸಿದ್ದರಾಮ್ ಅವರು ಎಲ್ಲ ಸ್ನೇಹಿತರು, ಈ ನೆಲದ ಸಮಾನ ಮನಸ್ಕರು ನೀವೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ನಾನು ನಿಮ್ಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ, ಜೈವಿವಂದನೆಗಳನ್ನ ಸಲ್ಲಿಸ್ತೇನೆ. ಮೊದಲನೇದಾಗಿ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ವಚನದಲ್ಲೇ ಒಂದು ವಚನ ಇದೆ, ಎಮ್ಮವರಿಗೆ ಸಾವಿಲ್ಲ. ಎಮ್ಮವರು ಸಾವನ್ನರಿಯರು. ಉರ್ಲಿಂಗ ಪೆದ್ದಿಗಳ ಹೆಂಡತಿ ಕಾಳವೆ ವಚನ ಇದು. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು, ಎಮ್ಮವರು ಉಪಮಾತೀತರು ನೋಡ ಅಂತ 3 ಪದ ಬಳಸ್ತಾರೆ. ಮೊಗಳಿ ಗಣೇಶ್ ಅವರು ಉಪಮಾತೀತರು. ಅವ್ರು ಯಾವತ್ತೂ ಅವರಿಗೆ ಸಾವಿರಕ್ಕೆ ಸಾಧ್ಯವೇ ಇಲ್ಲ. ಬಟ್ ಮೊಗಳಿ ಗಣೇಶ್ ಅವರ ಲೇಖನಿ ಹೆಂಗಿತ್ತು ಅಂದ್ರೆ, ಪೆನ್ ಹಿಡ್ಕೊಳ್ಳೋದು ಪ್ರಶಸ್ತಿಗೋಸ್ಕರ ಅಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಹಿತ್ಯಗಳಲ್ಲಿ 2 ತರ ಸಾಹಿತ್ಯ ಇರ್ತದೆ. ಮೊದಲನೇದು ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋದು. ಮೊದಲನೇದು ಯಾವುದು? ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋದು. ಎರಡನೇದು ಕೈ ತೊಳ್ಕೊಂಡು ಮುಟ್ತಕ್ಕಂಥದ್ದು. ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋ ಸಾಹಿತ್ಯ ಯಾವುದು? ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋದು ಯಾವ್ದ್ರಿ? ಅದಕ್ಕೆ ನೀವೆಲ್ಲ ಓದ್ಬೇಕು. ಕೈ ತೊಳ್ಕೊಂಡು ಮುಟ್ಟೋದು ಯಾವುದು ಅಂದ್ರೆ ಮೊಗಳಿ ಗಣೇಶ್ ಅವರ ಕೃತಿಗಳು, ಕಥೆಗಳು. ಒಂದು ಹಳೆಯ ಚಡ್ಡಿ, ಬುಗುರಿ, ನೀವು ತೆಗೆದು ನೋಡ್ಬೇಕು. ನೊಂದ ನೋವ ನೋಯದವರೆತ್ತ ಬಲ್ಲರು, ಬಂಜೆ ಬಲ್ಲೆಳೆ ಎತ್ತ ಬೇನೆಯ. ನೀವು ಬಂಜೆಗೆ ಎತ್ತು ಬೇನೆ ಕೇಳಕ್ ಹೋದ್ರೆ ಗೊತ್ತಿರ್ತದ? ನೊಂದ ನೋವ ನೋಯದವರೆತ್ತ ಬಲ್ಲರು. ಆ ಬೆಂದ ನೋವನ್ನ ಅನುಭವಿಸಿದವರು ಮಾತ್ರ ಗೊತ್ತದ. ಅಂತ ಕ್ರೌರ್ಯದ ನಡುವೆ ಸಾಹಿತ್ಯವನ್ನ ಹೆಂಗೆ ಚುಚ್ಚಿದ್ರು ಅವರು ಅಂದ್ರೆ, ಶೇಖರ್ ಅವರು ಒಂದೊಂದು ಮಾತನ್ನ ಪದ ಬಳಸ್ತಾ ಇದ್ರು. ಪೆನ್ನಿಗೆ ಅಷ್ಟು ಶಕ್ತಿ ಇದೆ. ಯಾವುದಕ್ಕೆ ಶಕ್ತಿ ಇದೆ ಪರವಾಗಿಲ್ಲ, ಪೆನ್ನಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ನೀವು ಪೆನ್ ಎತ್ಕೊಂಡ್ರೆ ಭಾರತದ ಚರಿತ್ರೆಯನ್ನೇ ಬದಲು ಮಾಡಬಹುದು. ಅದಕ್ಕೆ ಉದಾಹರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಪೆನ್ನಿನ ಮುಖಾಂತರನೇ ಭಾರತದ ಚರಿತ್ರೆಯನ್ನೇ 2600 ವರ್ಷಗಳ ಗುಲಾಮಗಿರಿಯನ್ನೇ ಬದಲು ಮಾಡಿದಂಥವ್ರು ಪೆನ್ನಿನ ಮುಖಾಂತರವಾಗಿ. ಮೊಗಳಿ ಗಣೇಶ್ ಕೂಡ ಹಾಗೆ. ಅವರ ಲೇಖನಿಂದ ಬರತಕ್ಕಂಥ ಶಬ್ದ ಪದ ಪ್ರಯೋಗಗಳು ನೀವು ನೋಡ್ಬೇಕು. ಅಕ್ಷರ ಲೋಕಕ್ಕೂ ಅಸ್ಪೃಶ್ಯತೆ ಕಳಂಕ ತಪ್ಪಿಲ್ಲ. ಅಕ್ಷರ ಲೋಕಕ್ಕೂ ಅಸ್ಪೃಶ್ಯತೆಯ ಕಳಂಕ ತಟ್ಟಿದೆ, ಬಿಟ್ಟಿಲ್ಲ ಅಲ್ಲಿ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಕೈ ತೊಳ್ಕೊಂಡು ಮುಟ್ಟೋ ಸಾಹಿತ್ಯ, ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋ ಸಾಹಿತ್ಯ. ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋ ಸಾಹಿತ್ಯಕ್ಕೆ ಪ್ರಶಸ್ತಿಗಳು, ಬಿರುದುಗಳು, ಭಾವನೆಗಳು ಬರ್ತವೆ. ಕೈ ತೊಳೆದು ಮುಟ್ಟಬೇಕು ಅಂತಹ ನೇರ ನಿಷ್ಠುರವಾದಂತಹ ಕಥೆಗಳನ್ನ, ಕಾದಂಬರಿಗಳನ್ನ ಬರೆದಿರ್ತಕ್ಕಂಥ ಮೊಗಳಿ ಗಣೇಶ್ ಅವರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ನಾನು MP ಯೂನಿವರ್ಸಿಟಿಗೆ ಸಾಕಷ್ಟು ಬಾರಿ ಹೋಗಿದ್ದೆ, ಸಾಕಷ್ಟು ಬಾರಿ. ಲಕ್ಷಾಂತರ ಅವರ ಓದುಗರಿದ್ದಾರೆ.